ಯಡಿಯೂರಪ್ಪ ಅವರ ಮೇಲೆ ಬಂದಿರುವಂತ ಗಂಭೀರ ಆರೋಪ ಇದು ಪೋಕ್ಸೋ ಪ್ರಕರಣ. ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಯಾಕೆ ಬಂಧನ ಮಾಡಿಲ್ಲ, ಕೂಡಲೇ ಯಾಕೆ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಯಾಕೆ ಬಂಧನ ಮಾಡಿಲ್ಲ? ಕೂಡಲೇ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಏನ್ ನಡೀತಿದೆ ಹಾಗಾದ್ರೆ? ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ. ಆ ಮೂಲಕ ವಿಶೇಷ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರ ಮುಂದೆ ಯಾಕೆ ಇನ್ನೂ ಕೂಡ ಯಡಿಯೂರಪ್ಪ ಅವರನ್ನ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಪ್ರಶ್ನೆ ಇದು. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮುಂದುವರೆದು ಅವ್ರು ಹೇಳ್ತಾರೆ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಬಹಳ ಸೂಕ್ಷ್ಮ ಪ್ರಕರಣ ಇದು, ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ ಅಶೋಕ್ ನಾಯಕ್. ಯಡಿಯೂರಪ್ಪ ಅವರ ಮೇಲೆ ಬಂದಿರುವಂತ ಗಂಭೀರ ಆರೋಪ ಇದು ಪೋಕ್ಸೋ ಪ್ರಕರಣ. ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಯಾಕೆ ಬಂಧನ ಮಾಡಿಲ್ಲ, ಕೂಡಲೇ ಯಾಕೆ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಯಾಕೆ ಬಂಧನ ಮಾಡಿಲ್ಲ? ಕೂಡಲೇ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಏನ್ ನಡೀತಿದೆ ಹಾಗಾದ್ರೆ? ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ. ಆ ಮೂಲಕ ವಿಶೇಷ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರ ಮುಂದೆ ಯಾಕೆ ಇನ್ನೂ ಕೂಡ ಯಡಿಯೂರಪ್ಪ ಅವರನ್ನ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಪ್ರಶ್ನೆ ಇದು. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮುಂದುವರೆದು ಅವ್ರು ಹೇಳ್ತಾರೆ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಬಹಳ ಸೂಕ್ಷ್ಮ ಪ್ರಕರಣ ಇದು, ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ ಅಶೋಕ್ ನಾಯಕ್. ಯಡಿಯೂರಪ್ಪ ಅವರ ಮೇಲೆ ಬಂದಿರುವಂತ ಗಂಭೀರ ಆರೋಪ ಇದು ಪೋಕ್ಸೋ ಪ್ರಕರಣ. ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಯಾಕೆ ಬಂಧನ ಮಾಡಿಲ್ಲ, ಕೂಡಲೇ ಯಾಕೆ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಯಾಕೆ ಬಂಧನ ಮಾಡಿಲ್ಲ? ಕೂಡಲೇ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಏನ್ ನಡೀತಿದೆ ಹಾಗಾದ್ರೆ? ಕೋರ್ಟ್ಗೆ ತಿಳಿಸಿದ್ದಾರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಸ್ಪಿಪಿ. ಆ ಮೂಲಕ ವಿಶೇಷ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರ ಮುಂದೆ ಯಾಕೆ ಇನ್ನೂ ಕೂಡ ಯಡಿಯೂರಪ್ಪ ಅವರನ್ನ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಪ್ರಶ್ನೆ ಇದು. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮುಂದುವರೆದು ಅವ್ರು ಹೇಳ್ತಾರೆ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಬಹಳ ಸೂಕ್ಷ್ಮ ಪ್ರಕರಣ ಇದು, ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ ಅಶೋಕ್ ನಾಯಕ್. ಯಡಿಯೂರಪ್ಪ ಅವರ ಮೇಲೆ ಬಂದಿರುವಂತ ಗಂಭೀರ ಆರೋಪ ಇದು ಪೋಕ್ಸೋ ಪ್ರಕರಣ. ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಯಾಕೆ ಬಂಧನ ಮಾಡಿಲ್ಲ, ಕೂಡಲೇ ಯಾಕೆ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಯಾಕೆ ಬಂಧನ ಮಾಡಿಲ್ಲ? ಕೂಡಲೇ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಏನ್ ನಡೀತಿದೆ ಹಾಗಾದ್ರೆ? ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ. ಆ ಮೂಲಕ ವಿಶೇಷ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರ ಮುಂದೆ ಯಾಕೆ ಇನ್ನೂ ಕೂಡ ಯಡಿಯೂರಪ್ಪ ಅವರನ್ನ ಬಂಧನ ಮಾಡಿಲ್ಲ? ನ್ಯಾಯಾಧೀಶರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಪ್ರಶ್ನೆ ಇದು. ಆಮೇಲೆ ಟ್ಯಾಂಪರಿಂಗ್ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮುಂದುವರೆದು ಅವ್ರು ಹೇಳ್ತಾರೆ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಬಹಳ ಸೂಕ್ಷ್ಮ ಪ್ರಕರಣ ಇದು, ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ ಅಶೋಕ್ ನಾಯಕ್.